ಇನ್ನು ಧರ್ಮಸ್ಥಳದ ಪೋಸ್ಟರ್ ಹಿಡಿದು ಜೆಡಿಎಸ್ನ ಶಾಸಕ ಆಗಮಿಸಿದ್ರು ವಿಧಾನಸೌಧಕ್ಕೆ ಜೆಡಿಎಸ್ನ ಶಾಸಕ ಕಂದಕೂರ್ ಸ್ವಾಮಿ ಮಂಜುನಾಥನನ್ನ ರಕ್ಷಿಸಿ ಅಪಪ್ರಚಾರಿಗಳಿಗೆ ಶಿಕ್ಷೆ ಕೊಡಿ ಅಂತ ಒಂದು ಪೋಸ್ಟರ್ನ ಹಿಡ್ಕೊಂಡು ಶಾಸಕ ಕಂದಕೂರ್ ಆಗಮಿಸಿದ್ದಾರೆ. ಮಂಜುನಾಥನನ್ನ ರಕ್ಷಿಸಿ ಅಪಪ್ರಚಾರಿಗಳಿಗೆ ಶಿಕ್ಷಿಸಿ ಅಂತ ಸತ್ಯಮೇವ ಜಯತೆ ಅನ್ನುವ ನಾಮಫಲಕವನ್ನು ಹಿಡಿದು ಇವತ್ತು ಕಂದಕೂರ್ ಆಗಮಿಸಿದ್ರು. ನೀವು ನೋಡ್ತಾ ಇದ್ದೀರಾ, ಬನ್ನಿ ಕಂದಕೂರ್ ಏನು ಹೇಳಿದ್ರು ನೋಡೋಣ. ಮಂಜುನಾಥನನ್ನು ರಕ್ಷಿಸಿ ಅಪಪ್ರಚಾರಿಗಳನ್ನು ಶಿಕ್ಷಿಸಬೇಕೆಂಬುದು ಒಬ್ಬ ಭಕ್ತನಾಗಿ ನನಗೆ ಸರ್ಕಾರಕ್ಕೆ ಒಂದು ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕಂದರೆ ಇವತ್ತು ಗೃಹ ಮಂತ್ರಿಗಳ ಉತ್ತರ ಕೊಡೋರಿದ್ದಾರೆ. ಮಂಜುನಾಥನ ರಕ್ಷಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡದೇ ಇದ್ದರೆ ಯಾರು ಪಿತೂರಿ ಮಾಡ್ತಾ ಇದ್ದಾರೆ, ಪಿತೂರಿಯ ಪಿತಾಮಹಗಳಿಗೆ ಶಿಕ್ಷೆ ಆಗಬೇಕು. ಇಲ್ಲದೆ ಹೋದರೆ ಮಂಜುನಾಥನ ಸರ್ಕಾರಕ್ಕೆ ಶಿಕ್ಷೆ ಕೊಡ್ತಕ್ಕಂಥ ದಿನ ಭಾಳ ದೂರ ಇಲ್ಲ. ಮಂಜುನಾಥನ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥವ್ರ ಬಗ್ಗೆ ಸರ್ಕಾರ ಸಮರ್ಪಕವಾಗಿ ಉತ್ತರ ಕೊಡುತ್ತೆ ಎಂಬ ಒಂದು ವಿಶ್ವಾಸದಲ್ಲಿ ಬಂದಿದ್ದೀವಿ. ನೋಡೋಣ. ಸರ್ಕಾರದ ಭಾಗ, ಉಪಮುಖ್ಯಮಂತ್ರಿಗಳು ಸರ್ಕಾರದ ಭಾಗ. ಮತ್ತಿನ್ನು ಅವರೇ ಹೇಳಿದ ಮೇಲೆ ಇದಕ್ಕೆ ಉತ್ತರ ನೀವು ವಿರೋಧ ಪಕ್ಷದವರು ನಮ್ಮ ಮೇಲೆ ಯಾಕೆ ಅಂತಂದ್ರೆ ನೀವು ಅಪಪ್ರಚಾರ ಮಾಡ್ತೀರಿ? ಷಡ್ಯಂತರ ಅಂತ ತಿಳ್ಕೊಂಡು ಉಪಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಆ ಷಡ್ಯಂತರ ಯಾರು ಮಾಡ್ತಾ ಇದ್ದಾರೆ, ಪಿತೂರಿಯ ಪಿತಾಮಹಗಳು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕೆಂಬುದು ನಾನು ಭಕ್ತನಾಗಿ ಆಗ್ರಹಪಡಿಸ್ತೇನೆ. ಸರ್ಕಾರ ಯಾವಾಗಲೂ ಎಂತಂದ್ರೆ ಈ ಬಂದಿರತಕ್ಕಂಥ ಸರ್ಕಾರ ತೊಟ್ಟಲು ಎಂತಂದ್ರೆ ತೊಟ್ಟಲಾಗಿರ್ತಕ್ಕಂಥ ಮಗುವಿನ ಚೂಡ್ತಕ್ಕಂಥ ಕೆಲಸನೂ ಅವರೇ ಮಾಡ್ತಾರೆ, ತೂಗ್ತಕ್ಕಂಥ ಕೆಲಸನೂ ಅವರೇ ಮಾಡ್ತಾರೆ. ಇದು ಆರಂಭದಿಂದ ಆಗಿದೆ. ನೋಡೋಣ.